ಸತತ 3 ದಿನದಿಂದಲೂ ಕೂಡ ಮಗು ಹಾಗೆ ಈ ಜಾತಕ ಭವಿಷ್ಯದ ಕುರಿತಂತೆ ನಾವು ಮಾತನಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮಗುವಿನ ಮನಸ್ಸು ಅನ್ನೋದು ಬಿಳಿ ಹಾಳೆ ಇದ್ದಂತೆ. ನಾವು ಹೇಗೆ ಆ ಮಗುವಿಗೆ ಪೋಷಣೆಯನ್ನ ಮಾಡ್ತೀವಿ ಅಥವಾ ಏನನ್ನ ತಿಳಿಸಿಕೊಡ್ತೀವಿ ಅದು ಆ ಒಂದು ಮೂಲಕವಾಗಿ ಬೆಳೆದುಕೊಳ್ತಾ ಹೋಗುತ್ತೆ ಅಥವಾ ಜೀವನದಲ್ಲಿ ಏನಾದರೂ ಯಶಸ್ಸನ್ನ ಸಾಧಿಸುತ್ತೆ. ಇವತ್ತಿನ ವಿಚಾರಕ್ಕೆ ಬಂದ್ರೆ ಮಗುವಿನ ಜಾತಕನ ಅಥವಾ ಮಗುವಿನಿಂದ ಭವಿಷ್ಯದಿಂದ ಮಗುನ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಪ್ರಶ್ನೆ ಕೇಳಿಸ್ಕೊಳ್ಳೋಕ್ಕೂ ನೋಡೋಕ್ಕೂ ಅರ್ಥ ಆಗೋದು ಕಷ್ಟ. ಈ ಕಡೆಯಿಂದ ಆ ಕಡೆನ, ಆ ಕಡೆಯಿಂದ ಈ ಕಡೆ. ಹಿಂದೆ ಮೊದಲು ಪ್ರೈಮರಿ ಸ್ಕೂಲ್ನಲ್ಲೇ ನಮ್ಮ ಅನುಭವದ ಪ್ರಕಾರ ಉಲ್ಟಾ ಮಗ್ಗಿ ಇಳಿಸ್ತಾಯಿದ್ರು. ಕೆಳಗಡೆಯಿಂದನೂ ಹೇಳಬೇಕು, ಮೇಲ್ಗಡೆಯಿಂದನೂ ಹೇಳಬೇಕು, ಮಧ್ಯದಲ್ಲಿ ಕೇಳಿದ್ರು ಹೇಳಬೇಕು. ಸೊ ಆ ಥರ ಒಂದು ಅಭ್ಯಾಸ ಇರೋ ದೆಸೆಯಿಂದ ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ತುಂಬ ಕಷ್ಟಕರವಾದ ವಿಚಾರ ಇರಲಿಲ್ಲ. ಈಗ ಅದನ್ನು ಮಕ್ಕಳು ಕೇಳಿದ್ರೆ ವಾಟ್ ಅಂತಾರೆ ಅಲ್ವಾ? ಹಾಗೆ ಭವಿಷ್ಯ ಅಂತಕ್ಕಂಥದ್ದು ಮಗು ಮತ್ತು ಭವಿಷ್ಯಕ್ಕೆ ಎಷ್ಟು ಹತ್ತಿರವಾದ ಅರ್ಥ ನಮಗಾಗಿದೆ ಅಂತ ಮೊದಲು ತಂದೆ ತಾಯಿಗಳು ತಿಳ್ಕೊಬೇಕಾಗತ್ತೆ. ಈ ಭವಿಷ್ಯದ ಅರ್ಥ ನಮಗೆ ಮೊದಲು ಗೊತ್ತಾಗಿದೆಯಾ? ಈ ಭವಿಷ್ಯ ಯಾರು ರೂಪಿಸೋದು? ತಂದೆ ತಾಯಿನ, ಗುರುಗಳ, ನೀವು ಯಾವ ಬೇರೆ ಬೇರೆ ವಿಚಾರಗಳಲ್ಲಿ ಬರುತ್ತೋ ಯಾರು ರೂಪಿಸ್ತಾರೆ ಮಗುವಿನ ಭವಿಷ್ಯನ ಅನ್ನೋ ಪ್ರಶ್ನೆಗೆ ಇನ್ನೂ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ನಾನು ಅನ್ಕೋತೀನಿ. ಅದನ್ನು ಇವತ್ತು ವಿಸ್ತಾರವಾಗಿ ಹೇಳ್ಕೊಡೋಣ. ಭವಿಷ್ಯ ಅಂತಕ್ಕಂಥದ್ದು ಅರ್ಥಕ್ಕೆ ಇದಕ್ಕೆಲ್ಲ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಈ ಭವಿಷ್ಯ ಅಂತಕ್ಕಂಥದ್ದನ್ನು ನಾವು ಇನ್ನೊಬ್ಬರತ್ತ ಅದು ಸಿಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ. ನೀನು ಭವಿಷ್ಯ ನೀನು ರೂಪಿಸ್ಕೊ ಅಂತ ಹೇಳಿ ತಂದೆ ತಾಯಿ ಮಕ್ಕಳಿಗೆ ಹೇಳ್ತಾರೆ. ಏನು ಅಂತ ಭವಿಷ್ಯ ಅಂತಂದರೆ ಓದೋ ವಿಚಾರದಲ್ಲಿ ಅವರು ಅದನ್ನು ಬೆಳೆಸ್ತಾರೆ. ನೀನು ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಬಂದು ಕೆಲಸನೋ ಇನ್ನೊಂದು ಓವರಾಲ್ ಎಲ್ಲ ಹೇಳ್ಬಿಟ್ಟಿರ್ತಾರೆ. ನೀನು ಭವಿಷ್ಯ ರೂಪಿಸ್ಕೊ, ನಮ್ಮನ್ನೇನು ಬೇಡ, ನಿಮ್ಮ ಭವಿಷ್ಯನೇ ನಮ್ಗೆ ತುಂಬ ಕಾತರದಿಂದ. ಇದು ಒಂದನೇ ಸ್ಟೇಜು. ಎರಡನೇದು, ಮದುವೆ ಮಾಡಿದಾಗಲೂ ಅಷ್ಟೇ, ಅಯ್ಯೋ ಅವರಿಬ್ಬರು ಭವಿಷ್ಯ ಅವ್ರು ನೋಡಿಕೊಂಡ್ರೆ ಸಾಕು. ಅವ್ರಿಗೆ ಮಗುವಾದಾಗ್ಲೂ ಅವ್ರ ಮಗು ಅವ್ರು ಚೆನ್ನಾಗಿದ್ರೆ ಸಾಕು. ಸೊ ಹೀಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಹೊರತು ಭವಿಷ್ಯ ಅಂತಕ್ಕಂಥದ್ದನ್ನು ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ ನಾವು. ಭವಿಷ್ಯದ ಮೂಲಾರ್ಥ ಏನು ಅಂತ ನಮಗಿನ್ನೂ ಅರ್ಥನೇ ಆಗಿಲ್ಲ. ಅರ್ಥ ಆಗಿದ್ರೆ ನಾವು ಈ ಪದವನ್ನು ಮಕ್ಕಳ ಹತ್ರ ಬಳಸಬಾರ್ದಾಗಿತ್ತು ಅಂತ ಇವತ್ತು ತಿಳಿಸೋಣ. ಇದಕ್ಕೊಂದು ಸಣ್ಣ ಉದಾಹರಣೆ. ಸಾಮಾನ್ಯವಾಗಿ ಇನ್ನೂ ಬೇಕಾದಷ್ಟು ಜನ ನಮ್ಮ ಮಕ್ಕಳ ಭವಿಷ್ಯ ಹೇಳಿ ಅಂತ ಶಾಸ್ತ್ರ ಕೇಳ್ತಕ್ಕಂಥ ವಿಚಾರ, ಮತ್ತು ಇಲ್ಲಿಗೂ ಕರೆ ಮಾಡೋರು ಬೇಕಾದಷ್ಟು ಜನ ಮಹನೀಯರು ಮಾಡಿದ್ದಾರೆ, ಮುಂದೆ ಭವಿಷ್ಯ ಹೇಳಿ ಅಂತ. ನಾನು ಸಾಕಷ್ಟು ಜನಕ್ಕೆ ಹೇಳ್ತೀನಿ, ಎಲ್ಲಿದ್ದಾರೆ ಭವಿಷ್ಯ ಹೇಳೋರು ಇನ್ನೂ ಯಾರೂ ಹುಟ್ಟಿಲ್ಲ ಅಂತ. ಅದಕ್ಕೆ ವರ್ಣನೆ ಕೊಡೋಣ ಇವತ್ತು. ಹಾಗಾದರೆ ಆ ಭವಿಷ್ಯದ ಮೂಲ ಅರ್ಥ ಏನು ಅಂತಂದರೆ, ಯಾರು ರೂಪಿಸ್ಕೋಬೇಕು ಅಂದರೆ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳ್ತಕ್ಕಂಥದ್ದೇ ಭವಿಷ್ಯ. ಮಗುವಿನ ಭವಿಷ್ಯವನ್ನು ರೂಪಿಸ್ಕೊಳ್ತಂಥದ್ದೇ ಭವಿಷ್ಯ ಆಗಿದ್ದರೆ ಅವ್ರು ಹೇಳ್ತೀರ ಸರಿಗಿದೆಯಲ್ಲ, ತಂದೆ ತಾಯಿ ಹೇಳ್ತೀರ ಸರಿಗಿದೆಯಲ್ಲ, ಅಲ್ಲ. ಅದನ್ನು ಇವಾಗ ಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳಬೇಕಾಗತ್ತೆ.